ನಾನು ನನ್ನ ಬಗ್ಗೆಯೇ ಚಿಂತನೆ ಮಾಡಲು ಅಂತರ್ಮುಖತೆಯ ಗುಹೆಯಲ್ಲಿ ಹೋಗಲು ಬಯಸುತ್ತೇನೆ. ನಾನು ನನ್ನ ಜೀವನದಲ್ಲಿ ಏನೆಲ್ಲ ಕಂಡಿದ್ದೇನೆ, ಕೇಳಿದ್ದೇನೆ, ನೋಡಿದ್ದೇನೆ. ಈ ಗುಹೆಯ ಒಳಗಡೆ ಏನೆಲ್ಲ ಇದೆ, ಎಷ್ಟು ಸಮರ್ಥ, ಎಷ್ಟು ಅಸಮರ್ಥತೆ ಇದೆ, ಎಲ್ಲವನ್ನ ಗುರುತಿಸಲು ಅಂತರ್ಮುಖತೆಯಲ್ಲಿ ಆಳವಾಗಿ ಹೋಗುತ್ತಿದ್ದೇನೆ. ಅನೇಕ ಜನ್ಮಗಳನ್ನು ಪಡೆದಿರುವ ನಾನಾತ್ಮ ಯಾರಿಗಾಗಿ ಇಷ್ಟು ಜನ್ಮಗಳನ್ನು ಜೀವಿಸಿದೆ, ಯಾರಿಗೆಲ್ಲ ಏನೇನೆಲ್ಲ ಮಾಡಿದ್ದೆ, ಪಾಪ ಪುಣ್ಯದ ಲೆಕ್ಕದಲ್ಲಿ ಏನೆಲ್ಲ ವಿಚಿತ್ರಗಳನ್ನು ಕಾಣುತ್ತಿದ್ದೇನೆ. ನನ್ನ ಮನಸ್ಸಿನ ಸ್ಥಿತಿಗತಿಯು ಏನಾಗಿದೆ, ಇದೆಲ್ಲವನ್ನ ಪರಾಮರ್ಶಿಸುವ ಸಮಯ ಬಂದಿದೆ. ನನ್ನ ಶಕ್ತಿಗಳನ್ನು ಎಷ್ಟು ಕಳೆದಿದ್ದೇನೆ ಅನೇಕ ಜನ್ಮಗಳಲ್ಲಿ, ಈಗ ಶಕ್ತಿಗಳನ್ನು ಹೇಗೆ ಪ್ರಾಪ್ತಿ ಮಾಡಿಕೊಳ್ಳಲಿ, ಇದೆಲ್ಲವನ್ನು ನೋಡುತ್ತಿದ್ದೇನೆ. ಇದೆಲ್ಲ ಚಿಂತನೆಗಳನ್ನು ಬುದ್ಧಿಯಲ್ಲಿ ಇಟ್ಟುಕೊಳ್ಳುತ್ತಾ ನಾನಾತ್ಮ ಈ ಶರೀರದಿಂದ ಡಿಟ್ಯಾಚ್ ಆಗಿ ಸೂಕ್ಷ್ಮವತನಕ್ಕೆ ಹಾರುತ್ತಿದ್ದೇನೆ. ಬಾಬ್ ದಾದಾರವರ ಸನ್ಮುಖದಲ್ಲಿರುವ ನನ್ನನ್ನು ಬಾಬ್ ದಾದಾರವರು ಜ್ಞಾನಿ ಆತ್ಮನ ಸ್ವರೂಪದಲ್ಲಿ ನೋಡುತ್ತಿರುವರು, ಯೋಗಿ ಆತ್ಮನ ಸ್ವರೂಪದಲ್ಲಿ ನೋಡುತ್ತಿರುವರು. ಬಾಬಾ ಹೇಳುತ್ತಿದ್ದಾರೆ, ಮಗು, ನಿನ್ನ ಈ ಯೋಗಿ ಜೀವನವು ಮಹಿಮೆಗೆ ಯೋಗ್ಯವಾಗಿದೆ, ಗಾಯನಕ್ಕೆ ಯೋಗ್ಯವಾಗಿದೆ, ಪೂಜೆಗೆ ಯೋಗ್ಯವಾಗಿದೆ. ನನ್ನನ್ನು ಅಂತಹ ಶ್ರೇಷ್ಠ ದೃಷ್ಟಿಯಿಂದ ಬಾಬಾ ನೋಡುತ್ತಿದ್ದಾರೆ. ಮಾತು ಮಾತಿಗೂ ಬಾಬಾ ಹೇಳುತ್ತಿದ್ದಾರೆ, ಗಾಯನ ಯೋಗ್ಯ ಮಗು, ಪೂಜೆಗೆ ಯೋಗ್ಯ ಮಗು ನೀನು. ಬಾಬ್ ದಾದಾರವರ ಬಾಯಿಂದ ಈ ಮಾತುಗಳನ್ನು ಕೇಳಿ ಹೃದಯ ತುಂಬಿ ಬರುತ್ತಿದೆ. ಬಾಬಾರವರು ಡೈರೆಕ್ಷನ್ ಕೊಡುತ್ತಿದ್ದಾರೆ, ಮಗು, ಭವಿಷ್ಯಕ್ಕೆ ಆಧಾರ, ಭವಿಷ್ಯದ ಗಾಯನಕ್ಕೆ ಆಧಾರ, ಭವಿಷ್ಯದ ಮಹಿಮೆಗೆ ಆಧಾರ ಈ ವರ್ತಮಾನ ಸಂಗಮ ಯುಗವಾಗಿದೆ. ನೀನು ಎಷ್ಟು ಯೋಗ್ಯನಾಗುವೆಯೋ ಅಷ್ಟು ಬುದ್ಧಿಯ ಬಲದಿಂದ ಭಕ್ತರೆಲ್ಲರೂ ಸಹ ನಿಮ್ಮನ್ನು ಸಾಕ್ಷಾತ್ಕಾರ ಮಾಡಿಕೊಳ್ಳುವರು.
ಮತ್ತೆಯೂ ಹೇಳುತ್ತಿದ್ದಾರೆ, ಮಗು, ಮುಂದೆ ಯಾರೆಲ್ಲ ನಿಮ್ಮ ಸಂಬಂಧ ಸಂಪರ್ಕದಲ್ಲಿ ಬರುವರು, ಯಾರೆಲ್ಲ ಬ್ರಾಹ್ಮಣ ಕುಲದ ಆತ್ಮಗಳಿರುವರು, ಯಾರೆಲ್ಲ ಅಜ್ಞಾನಿ ಆತ್ಮಗಳಿದ್ದಾರೆ, ನಿಮ್ಮನ್ನು ಶ್ರೇಷ್ಠ ದೃಷ್ಟಿಯಿಂದ, ಪೂಜ್ಯ ದೃಷ್ಟಿಯಿಂದ ನೋಡುವವರಿದ್ದಾರೆ. ಅಷ್ಟು ಪೂಜೆಗೆ ನೀನು ಅರ್ಹನಾಗಬೇಕು. ಸೂಕ್ಷ್ಮವಾಗಿ ಗಮನಿಸುತ್ತಿದ್ದೇನೆ. ನಾನಾತ್ಮನ ವಿಶೇಷ ಗುಣಗಳನ್ನು, ವಿಶೇಷ ಶಕ್ತಿಗಳನ್ನು ಜಗತ್ತಿನ ಭಕ್ತಾತ್ಮಗಳೆಲ್ಲರೂ ಗ್ರಹಿಸುತ್ತಿರುವರು. ನನ್ನ ಮಹಿಮೆಯನ್ನು ಮನಸ್ಸಿನಿಂದ ಮನಸ್ಸಿನಲ್ಲಿಯೇ, ವಾಣಿಯಲ್ಲಿ, ಕರ್ಮದಲ್ಲಿ ಗುಣಗಾನ ಮಾಡುತ್ತಿದ್ದಾರೆ. ನನ್ನ ಶಕ್ತಿಯ ಪ್ರಭಾವವನ್ನು ತಮ್ಮ ಹೃದಯದಲ್ಲಿ ಒತ್ತಿಕೊಳ್ಳುತ್ತಿದ್ದಾರೆ. ಅಚ್ಚೆ ಹಾಕಿಕೊಳ್ಳುತ್ತಿರುವರು. ನನ್ನ ಗುಣಗಳನ್ನು ಅವರ ಬುದ್ಧಿಯಲ್ಲಿ ಅಚ್ಚು ಹಾಕಿಕೊಳ್ಳುತ್ತಿರುವರು. ಸಮಯ ಪ್ರಮಾಣ ಏನೆಲ್ಲ ಆಗುವುದಿದೆ ಎಲ್ಲವನ್ನು ನೋಡಲು ತಯಾರಾಗುತ್ತಿದ್ದೇನೆ. ಬಾಬ್ದಾದಾರವರ ಸನ್ಮುಖದಲ್ಲಿ ಚೆಕ್ ಮಾಡಿಕೊಳ್ಳುತ್ತಿದ್ದೇನೆ. ಮನಸ್ಸು, ವಾಣಿ ಹಾಗೂ ಕರ್ಮದಿಂದ ನನ್ನನ್ನು ಎಷ್ಟು ಸಂಪನ್ನ ಮಾಡಿಕೊಳ್ಳುತ್ತಿದ್ದೇನೆ. ನಾನು ಕಲ್ಯಾಣಕಾರಿಯಾಗಿ ವಿಶ್ವ ಕಲ್ಯಾಣವನ್ನು ಮಾಡಲು ಸಿದ್ಧನಾಗುತ್ತಿದ್ದೇನೆ. ಕೇವಲ ಕಲ್ಯಾಣವಲ್ಲ, ಇಡೀ ಜಗತ್ತಿನ, ಇಡೀ ವಿಶ್ವದ ಕಲ್ಯಾಣವಾಗಬೇಕಿದೆ. ಸಾಕ್ಷಾತ್ಕಾರ ಮಾಡಿಕೊಳ್ಳುವಂತಹ ಆತ್ಮನಲ್ಲ, ಸಾಕ್ಷಾತ್ಕಾರ ಮೂರ್ತಿಯಾಗಿ ತಯಾರಾಗುತ್ತಿದ್ದೇನೆ. ಸರ್ವ ಅಧಿಕಾರಿಯಾಗುತ್ತಿದ್ದೇನೆ. ಪರೋಪಕಾರಿಯ ಸಂಸ್ಕಾರವನ್ನು ಧಾರಣೆ ಮಾಡಿಕೊಳ್ಳುತ್ತಿದ್ದೇನೆ. ಸರ್ವರ ಪ್ರತಿಯಾಗಿ ಸತ್ಕಾರದ ಸಂಸ್ಕಾರವನ್ನು ತುಂಬಿಕೊಳ್ಳುತ್ತಿರುವೆನು ಬಾಬಾ. ಸತ್ಕಾರವನ್ನು ಕೊಡುವುದೇ ಸತ್ಕಾರವನ್ನು ತೆಗೆದುಕೊಳ್ಳುವುದಾಗಿದೆ. ಇಡೀ ಜಗತ್ತು ನಿಮ್ಮದಾಗಿದೆ ಎಂದ ಮೇಲೆ ಬಾಬಾ, ಇಡೀ ಜಗತ್ತು ನನ್ನದೇ ಆಗಿದೆ. ಇಡೀ ಜಗತ್ತಿನವರೆಲ್ಲರೂ ನನ್ನ ಪರಿವಾರದವರಾಗಿದ್ದಾರೆ, ನನ್ನ ಸಹೋದರ ಆತ್ಮಗಳು. ಅವರ ಕಷ್ಟಗಳನ್ನು ನೋಡಲು ನನಗೆ ಸಾಧ್ಯವಾಗುವುದಿಲ್ಲ. ನಾನು ಅವರಿಗೆ ಸ್ಪಂದಿಸುವಂತಹ ಆತ್ಮ.
ನಾನು ವಿಶ್ವ ಕಲ್ಯಾಣಕಾರಿ ಆತ್ಮನಾಗಿ ಜಗತ್ತಿನ ಮುಂದೆ ಪ್ರಸಿದ್ಧನಾಗುವಂತಹವನಾಗಿದ್ದೇನೆ. ಈ ವಿಶ್ವ ಕಲ್ಯಾಣಕಾರಿಯಾಗಲು, ಸಂಪೂರ್ಣವಾಗಿ ವಿಶ್ವ ಕಲ್ಯಾಣಕಾರಿಯಾಗಲು ಸರ್ವ ಕರ್ಮೇಂದ್ರಿಯಗಳ ಮೇಲೆ ಅಧಿಕಾರವನ್ನು ಪಡೆಯುತ್ತಿದ್ದೇನೆ. ನಿಮ್ಮ ನೆನಪನ್ನು ಮಾಡುತ್ತಾ ಮಾಡುತ್ತಾ ಬಾಬಾ, ನನ್ನ ಎಲ್ಲ ಕರ್ಮೇಂದ್ರಿಯಗಳು ಒಂದೊಂದಾಗಿ ವಶವಾಗುತ್ತಿದೆ ಬಾಬಾ. ಜೊತೆಗೆ ಈ ಶರೀರದ ಭಿನ್ನ ಭಿನ್ನ ಶಕ್ತಿಗಳು, ಸ್ಥೂಲ ಶರೀರದ ಭಿನ್ನ ಭಿನ್ನ ಶಕ್ತಿಗಳಾದ ಕೈಗಳು, ಕಾಲ್ಗಳು ಹಾಗೂ ಅನೇಕ ಅಂಗಾಂಗಗಳು, ಅದೇ ರೀತಿ ಆತ್ಮನ ಶಕ್ತಿಯಾದಂತಹ ಮನಸ್ಸು, ಬುದ್ಧಿ, ಸಂಸ್ಕಾರಗಳು ತಪಸ್ಸಿನ ಬಲದಿಂದ ನನಗೆ ವಶವಾಗುತ್ತಿವೆ ಬಾಬಾ. ಈ ಸೂಕ್ಷ್ಮ ಶಕ್ತಿಗಳ ಮೇಲೆಯೂ ಸಂಪೂರ್ಣವಾದಂತಹ ನಿಯಂತ್ರಣವನ್ನು ಪಡೆಯುತ್ತಿರುವೆನು. ಅದೇ ರೀತಿ ದ್ವಾಪರದಿಂದ ಕಲಿಯುಗದ ಅಂತಿಮದವರೆಗೂ ಪ್ರಕೃತಿಯೂ ನನ್ನ ಮಾತುಗಳನ್ನು ಕೇಳುತ್ತಿಲ್ಲ. ಪ್ರಕೃತಿಗೆ ನಾನು ಅಧೀನನಾಗಿದ್ದೇನೆ. ಈಗ ಯೋಗ ಬಲದಿಂದ ಪ್ರಕೃತಿಯ ಮೇಲೆಯೂ ಸಹ ಅಧಿಕಾರಿಯಾಗುತ್ತಿರುವೆನು. ಪ್ರಕೃತಿಯ ಯಾವುದೇ ವಸ್ತುಗಳು, ಪ್ರಕೃತಿಯ ಯಾವುದೇ ಕ್ರಿಯೆಗಳು ನನ್ನನ್ನು ಆಕರ್ಷಣೆ ಮಾಡಲು ಸಾಧ್ಯವಿಲ್ಲ ಬಾಬಾ. ವಿಜ್ಞಾನವೇ ಪ್ರಕೃತಿಯ ಆಕರ್ಷಣೆಯಿಂದ ಡಿಟ್ಯಾಚ್ ಮಾಡುವುದಿದೆ. ಅಂತಹದ್ದರಲ್ಲಿ ನಾನು ಮಾಸ್ಟರ್ ಸರ್ವಶಕ್ತಿವಂತನಾಗಿರುವೆನು. ಅಂದಾಗ ವಿಜ್ಞಾನಕ್ಕಿಂತಲೂ ಶ್ರೇಷ್ಠ ಶಕ್ತಿ ನನ್ನಲ್ಲಿದೆ. ಪ್ರಕೃತಿಯ ಆಕರ್ಷಣೆಯಿಂದ ಭಿನ್ನ, ವ್ಯಕ್ತ ಭಾವದಿಂದ ಭಿನ್ನ, ಮಾಸ್ಟರ್ ಆಲ್ಮೈಟಿ ಅಥಾರಿಟಿಯ ಸ್ಥಿತಿಯನ್ನು ನಾನು ಪ್ರಾಪ್ತಿ ಮಾಡಿಕೊಳ್ಳುತ್ತಿರುವೆನು. ಶಕ್ತಿಗಳ ಆಸ್ತಿಯನ್ನು ಸ್ವಯಂ ಹೃದಯದ ಮಾಲೀಕನಾದಂತಹ ಬಾಬಾರವರಿಂದ ಆಸ್ತಿಯನ್ನು, ಶಕ್ತಿಗಳ ಆಸ್ತಿಯನ್ನು ಪಡೆದಿರುವೆನು. ಎಲ್ಲ ಶಕ್ತಿಗಳು, ಪರಮಾತ್ಮನ ಸರ್ವಶಕ್ತಿಗಳು ನನ್ನ ವಶದಲ್ಲಿವೆ. ಅಂದರೆ ಎಲ್ಲವೂ ನನಗೆ ನೀಡಿದ್ದಾರೆ ನನ್ನ ಪ್ರಭು. ಇದರಿಂದ ನನ್ನದೆಲ್ಲವನ್ನ ಸಫಲ ಮಾಡಿಕೊಳ್ಳುತ್ತಿದ್ದೇನೆ. ಇದು ನನ್ನ ಈಶ್ವರಿಯ ಜನ್ಮ ಸಿದ್ಧ ಅಧಿಕಾರವಾಗಿದೆ. ಪರಮಾತ್ಮನು
ಅಂತಹ ಅಪರಿಮಿತವಾದಂತಹ ಶಕ್ತಿಯನ್ನು ಕೊಟ್ಟಿದ್ದಾರೆ. ಯಾವ ಸಮಯ ಬೇಕೋ, ಯಾವ ಶಕ್ತಿಗಳು ಬೇಕೋ ಅದನ್ನು ಆ ಸಮಯಕ್ಕೆ ಬಳಕೆ ಮಾಡುವಂತಹ ಅಥಾರಿಟಿಯನ್ನು ಬಾಬಾರವರು ನನಗೆ ನೀಡಿರುವರು. ಈ ಆಸ್ತಿಗೆ ನಾನು ಅಧಿಕಾರಿಯಾಗಿದ್ದೇನೆ, ಸರ್ವಾಧಿಕಾರಿಯಾಗಿದ್ದೇನೆ. ಬಾಬ್ ದಾದಾರವರ ಸನ್ಮುಖದಲ್ಲಿ ನಾನು ಸ್ಥಿತನಾಗುತ್ತಾ ಅವರ ಪ್ರೀತಿಯಲ್ಲಿ ಮಗ್ನ ಸ್ಥಿತಿಯಲ್ಲಿ ತಲುಪಿದ್ದೇನೆ. ಈ ಸ್ಥಿತಿಯಲ್ಲಿ ಸರ್ವರ ಮೇಲೆ ಉಪಕಾರದ ಭಾವನೆ, ಶ್ರೇಷ್ಠ ಕಾಮನೆಗಳು ಮೂಡುತ್ತಿವೆ. ಎಲ್ಲ ಆತ್ಮಗಳು ಪರಮಾತ್ಮನ ಬಳಿ ಕುರ್ಬಾನಾಗುತ್ತಿರುವರು, ಬಲಿಹಾರಿಯಾಗುತ್ತಿದ್ದಾರೆ. ಮತ್ತೆ ತಮ್ಮದೆಲ್ಲವನ್ನೂ ಸಹ ಬಲಿಹಾರಿ ಮಾಡುತ್ತಿದ್ದಾರೆ. ಏಕೆಂದರೆ ಸ್ವಯಂ ಪರಮಾತ್ಮ ನಾವು ಮಕ್ಕಳ ಮುಂದೆ ಬಲಿಹಾರಿಯಾಗಿರುವರು. ಸರ್ವರ ಸನ್ಮುಖದಲ್ಲಿ ಸರ್ವಶಕ್ತಿಗಳ ಸಮೇತವಾಗಿ ಬಾಬಾರವರು ಸಮರ್ಪಣೆ ಮಾಡಿರುವರು. ನಮಗಾಗಿ ತಮ್ಮ ಸಮಯ, ತಮ್ಮ ಸುಖ, ಪ್ರಾಪ್ತಿಗಳ ಇಚ್ಛೆ, ಬಾಬಾರವರೇ ಎಲ್ಲವನ್ನು ನಮಗಾಗಿ ಸಮರ್ಪಣೆ ಮಾಡಿದರೆಂದ ಮೇಲೆ ನಾನು ಸಹ ತಂದೆಯನ್ನು ಫಾಲೋ ಮಾಡುವೆನು. ನನ್ನ ಸಮಯವನ್ನು, ನನ್ನ ಸುಖಗಳನ್ನು, ನನ್ನ ಪ್ರಾಪ್ತಿಗಳ ಇಚ್ಛೆಗಳನ್ನು ಎಲ್ಲವನ್ನು ಬಾಬಾರವರ ಬಳಿ ಅರ್ಪಣೆ ಮಾಡುತ್ತಿದ್ದೇನೆ. ಸರ್ವರ ಪ್ರತಿಯಾಗಿ ಮಹಾದಾನಿಯಾಗುತ್ತಿರುವೆನು. ನನ್ನ ಹೆಸರು, ಗೌರವ, ಇಚ್ಛೆಗಳು ಎಲ್ಲವನ್ನು ಬಾಬಾರವರಿಗೆ ಅರ್ಪಣೆ ಮಾಡುತ್ತಿದ್ದೇನೆ. ಎಲ್ಲ ಇಚ್ಛೆಗಳನ್ನು ಬಿಟ್ಟು ಮಹಾದಾನಿಯಾಗಿರುವೆನು, ಸತ್ಕಾರಿಯಾಗಿರುವೆನು. ಸರ್ವರ ಪ್ರತಿಯಾಗಿ ಸತ್ಕಾರದ ಭಾವನೆ ನನ್ನಲ್ಲಿ ಮೂಡಿದೆ ಬಾಬಾ. ನಾನು ವಿಶ್ವದ ಸೇವಾಧಾರಿಯಾಗಿರುವೆನು. ಶಾಸ್ತ್ರದ ಯಾವುದೋ ಮೂಲೆಯಲ್ಲಿ ನಿಮಗೆ ಜಗದ ಜಲಗಾರನೆಂಬ ಹೆಸರು ಇದೆ. ಜಗತ್ತನ್ನು ಶುದ್ಧೀಕರಿಸುವಂಥವರು, ಜಗತ್ತಿನ ಕೊಳಕನ್ನು ದೂರ ಮಾಡುವಂಥವರು. ಅದೇ ರೀತಿ ನಾನೂ ಸಹ ಜಗತ್ತಿನ ಕೊಳಕನ್ನು ನಿರ್ಮೂಲನೆ ಮಾಡುವಂತಹ ನಿಮ್ಮ ಸಮಾನ ಸೇವಾದಾರಿಯಾಗಿರುವೆನು ಬಾಬಾ. ಕೇವಲ ಸ್ಥೂಲ ಸೇವೆಯಲ್ಲ, ವಾಣಿಯ ಸೇವೆಯಲ್ಲ, ವಸ್ತುಗಳಿಂದ ಮಾಡುವಂತಹ ಸೇವೆಯಲ್ಲ, ನನ್ನ ಪ್ರತಿ ಗುಣವನ್ನು ಸಹ ಜಗತ್ತಿಗಾಗಿ, ಜಗತ್ತಿನ ಮನುಷ್ಯರ ಪ್ರತಿಯಾಗಿ ದಾನ ಮಾಡುತ್ತಿದ್ದೇನೆ.
ನನ್ನ ಗುಣ ನಡವಳಿಕೆಗಳಿಂದ ಅನ್ಯರನ್ನು ಸಹ ಗುಣವಂತರನ್ನಾಗಿ ಮಾಡುತ್ತಿದ್ದೇನೆ. ಸ್ವಯಂನ ಬಣ್ಣವನ್ನು ಜಗತ್ತಿಗೆ ಅಂಟಿಸುತ್ತಿದ್ದೇನೆ. ಇದು ಬಾಬಾರವರು ನನಗೆ ಕೊಟ್ಟಿರುವಂತಹ ಸರ್ವಶ್ರೇಷ್ಠ ಸೇವೆಯಾಗಿದೆ. ಜಗತ್ತಿನ ವ್ಯಕ್ತಿಗಳಲ್ಲಿ ಇರುವಂತಹ ಅವಗುಣಗಳನ್ನು ನೋಡುತ್ತಿದ್ದರೂ ಸಹ ಡಿಟ್ಯಾಚ್ ಆಗುತ್ತಿದ್ದೇನೆ. ಅದರಿಂದ ನೋಡುವಂತಿರಬೇಕು, ನೋಡದಂತಿರಬೇಕು, ನೋಡುವ ನೋಟದೊಳಗೆ ತಾನಿಲ್ಲದಂತಿರಬೇಕು, ಮಾಡುವಂತಿರಬೇಕು, ಮಾಡದಂತಿರಬೇಕು, ಮಾಡುವ ಮಾಟದೊಳಗೆ ತಾನಿಲ್ಲದಂತಿರಬೇಕು. ಈ ತತ್ವವನ್ನು ಇಟ್ಟು ಎಲ್ಲವನ್ನು ಸಾಕ್ಷಿಯಾಗಿ ನೋಡುತ್ತಿದ್ದೇನೆ. ನನ್ನ ಗುಣಗಳನ್ನು ಬಳಕೆ ಮಾಡುತ್ತಾ ಅನ್ಯರ ಅವಗುಣಗಳನ್ನು, ಅನ್ಯರ ನಿರ್ಬಲತೆಗಳನ್ನು ತೆಗೆಯುತ್ತಿದ್ದೇನೆ. ಹೋಪ್ಲೆಸ್ ಕೇಸ್ನಲ್ಲಿಯೂ ಸಹ ಅವರಿಗೆ ಸೇವೆಯನ್ನು ಮಾಡುತ್ತಾ ನನ್ನ ಶ್ರೇಷ್ಠ ಸ್ವಮಾನದ ಸ್ಥಿತಿಯಲ್ಲಿ ಸ್ಥಿತನಾಗಿ ಅಂತಹ ಆತ್ಮಗಳಿಗೂ ಗೌರವವನ್ನು ಕೊಡುವಂತಹ ಹೋಪ್ಫುಲ್ ಆತ್ಮನಾಗಿದ್ದೇನೆ. ಸ್ವಯಂನ ತ್ಯಾಗದ ಮೂಲಕ ಅನ್ಯರ ಭಾಗ್ಯವನ್ನು ರೂಪಿಸುವಂತಹವನಾಗಿದ್ದೇನೆ. ಯಾರೇ ಇರಲಿ, ಎಂತಹ ಆತ್ಮನೇ ಬರಲಿ, ಅವರಿಗೆ ಸತ್ಕಾರವನ್ನು ನೀಡುತ್ತಿರುವೆನು. ಈಗ ನಾನು ಸಂಪನ್ನತೆಯ ಸ್ಥಿತಿಯನ್ನು ತಲುಪುತ್ತಿರುವೆನು ಬಾಬಾ. ನಿಮಗೆ ನಾನು ಮಾತನ್ನು ನೀಡುತ್ತಿದ್ದೇನೆ. ನಾನು ಸಂಗಮ ಯುಗದಲ್ಲಿ ನೀವಿಟ್ಟಿರುವಂತಹ ಭರವಸೆಯನ್ನು ಮುರಿಯುವುದಿಲ್ಲ ಎಂದಿಗೂ ಬಾಬಾ. ಸಂಪನ್ನ ಸ್ಥಿತಿಯನ್ನು ನಾನು ತಲುಪೇ ತೀರುತ್ತೇನೆ. ಯೋಗ ಭಟ್ಟಿಯಲ್ಲಿ ಸದಾ ಕುಳಿತು ನಾನಾತ್ಮನನ್ನು ಬೇಯಿಸಿ ಆತ್ಮನನ್ನು ಸಂಪೂರ್ಣ ಗಟ್ಟಿ ಮಾಡಿಕೊಳ್ಳುತ್ತಾ, ಸದೃಢ ಮಾಡಿಕೊಳ್ಳುತ್ತಾ, ವಿಕಾರಗಳನ್ನು ಸಂಪೂರ್ಣವಾಗಿ ಬೂದಿ ಮಾಡುವೆನು ಬಾಬಾ. ನಾನು ಸರ್ವರಿಗೂ ಪರಮಾತ್ಮನ ಸಂದೇಶವನ್ನು ಕೊಡುವಂತಹ ಸಂದೇಶವಾಹಕನಾಗಿರುವೆನು. ಯಾರೆಲ್ಲ ವಂಚಿತರಾಗಿದ್ದಾರೆ ಪರಮಾತ್ಮನ ಸಂದೇಶದಿಂದ, ಆ ವಂಚನೆಯಿಂದ ಮುಕ್ತ ಮಾಡಲು ನಾನು ಅವತರಿತನಾಗಿದ್ದೇನೆ. ನಾನು ಚಕ್ರವರ್ತಿ ರಾಜನ ಸಮಾನ ಇಡೀ ಜಗತ್ತನ್ನು ಸುತ್ತುವರಿಯುತ್ತಾ ಎಲ್ಲರಿಗೂ ಪರಮಾತ್ಮನ ಆಗಮನದ ಸಂದೇಶವನ್ನು ಕೊಡುತ್ತಿರುವೆನು. ಮಹಾದಾನವನ್ನು ಮಾಡುತ್ತಿರುವೆನು. ನನಗೆ ಒಂದು ಹೊತ್ತಿನ ಊಟ ಸಿಗದಿದ್ದರೂ ಪರವಾಗಿಲ್ಲ ಬಾಬಾ. ಎಲ್ಲವನ್ನು ಸೇವೆಯಲ್ಲಿ
ಸಮರ್ಪಣೆ ಮಾಡುವೆನು. ಕುಂತರೂ ಸೇವೆ ಮಾಡುವೆನು, ನಿಂತರೂ ಸೇವೆ ಮಾಡುವೆನು. ಉಸಿರಿನಲ್ಲಿಯೂ ಸಹ ಸೇವೆಯ ಪ್ರತಿಯಾಗಿ ಕಾತುರತೆ ನನ್ನಲ್ಲಿ ತುಂಬಿದೆ. ನಿಮ್ಮ ವಿಶ್ವ ಕಲ್ಯಾಣದ ಸೇವೆಯನ್ನು ಮಾಡಿ ನಿಮ್ಮ ಆಶೆಯನ್ನು ಪೂರ್ಣ ಮಾಡುವೆನು ಬಾಬಾ. ಸರ್ವಸ್ವವು ನಿಮ್ಮದಾಗಿದೆ. ಯೋಗದಿಂದ ಆತ್ಮನನ್ನು ತಪ್ಪಿಸುತ್ತಾ ಪ್ರಕೃತಿಗೂ ಶಕ್ತಿಯನ್ನು ತುಂಬುತ್ತಾ ಪ್ರಕೃತಿಯನ್ನೂ ಸಹ ಸತೋಪ್ರಧಾನ ಮಾಡಿಕೊಳ್ಳುತ್ತಾ ಪ್ರಕೃತಿಯನ್ನೂ ಸಹ ಸತೋಪ್ರಧಾನ ಮಾಡುತ್ತಾ ಪ್ರಕೃತಿಯ ತತ್ವಗಳನ್ನು ದಾಸಿಯನ್ನಾಗಿ ಮಾಡುತ್ತಿರುವೆನು. ನನಗಾಗಿ ಏನೂ ಬೇಡ ಬಾಬಾ, ಎಲ್ಲವೂ ನಿಮ್ಮ ಸೇವೆಗಾಗಿ, ವಿಶ್ವ ಕಲ್ಯಾಣದ ಸೇವೆಗಾಗಿ ಮುಡಿಪಾಗಿರಲಿ. ಹೃದಯ ತುಂಬಿದ ಧನ್ಯವಾದಗಳು ಬಾಬಾ. ಮರಳಿ ನಾನು ಪರಮಧಾಮದಿಂದ ಸಾಕಾರ ಸೃಷ್ಟಿಯೆಡೆಗೆ ಬರುತ್ತಿದ್ದೇನೆ. ಪರಮಾತ್ಮನ ಜೊತೆಗಿನ ವಾರ್ತಾಲಾಪವನ್ನೇ ನೆನೆಯುತ್ತಾ ಸೃಷ್ಟಿಗೆ ಧಾವಿಸಿದ್ದೇನೆ. ಸಾಕಾರ ಸೃಷ್ಟಿಯಲ್ಲಿ ಮತ್ತೆ ನನ್ನ ಕರ್ಮಕ್ಷೇತ್ರದಲ್ಲಿ ಮೆದುಳಿನ ಮಧ್ಯಭಾಗದಲ್ಲಿ ನನ್ನ ಜೀವನ ಸಾರ್ಥಕವೆನಿಸುತ್ತಿದೆ ಬಾಬಾ. ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ.